ಇವತ್ತು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದರೆ ಹುಟ್ಟಿದ ಮಕ್ಕಳು 6 ತಿಂಗಳಾದಮೇಲೆ ಮೊದಲನೇದಾಗಿ ಏನೊಂದು ಆಹಾರ ಕೊಡ್ತಾರಲ್ಲ ಸಾಲಿಡ್ ಫುಡ್ ಅಂತ ಹೇಳಿ, ಎಲ್ಲರೂ ಕೂಡ ಒಂದು ಟಿನ್ ಫುಡ್ ಅಂದರೆ ರಾಸಾಯನಿಕ ಯುಕ್ತ ಅಂದರೆ ಕೆಮಿಕಲ್ಸ್ ಹಾಕಿರುವಂಥ ಪ್ರಿಸರ್ವೇಟಿವ್ ಇರ್ಬೋದು, ಅಡಿಟಿವ್ಸ್ ಇರ್ಬೋದು, ಫ್ಲೇವರಿಂಗ್ ಏಜೆಂಟ್ಸ್ ಇರ್ಬೋದು, ಅಂಥದ್ದನ್ನೇ ಕೊಡ್ತಾರೆ. ಯಾಕಂದರೆ ಮಕ್ಕಳು ತಿನ್ನಲಿ ಅನ್ನೋ ಒಂದು ಉದ್ದೇಶದಿಂದ. ನಮಗೆ ಮಗು ಆದಾಗ ನಾವು ಅದನ್ನು ಹಾಕಬಾರ್ದು ಅನ್ನೋ ಒಂದು ಅಂದರೆ ಆ ರೀತಿಯಾದಂಥ ಫುಡ್ಡನ್ನು ಕೊಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿತ್ತು. ಹಾಗಾಗಿ ನಾವು ಮೊದಲನೇದಾಗಿ ನಾವು ಪ್ರಯತ್ನಪಟ್ಟು ಕಂಡುಹಿಡಿದ ಪ್ರಾಡಕ್ಟ್ ಈ ಮದರ್ ರೂಟ್ ಅಂತಕ್ಕಂಥದ್ದು. 6 ತಿಂಗಳಾದಮೇಲೆ ಏನು ಮಕ್ಕಳಿಗೆ ಒಂದು ಸರಿ ಹಿಟ್ಟು ಅಂತ ಹೇಳ್ತಾರೆ, ನಮ್ಮ ಕಡೆ ಮಣ್ಣಿ ಪುಡಿ ಅಂತ ಹೇಳ್ತಾರೆ, ಅದಕ್ಕೆ ಒಂದು ವಿಶೇಷವಾದ ರೂಪ ಕೊಟ್ಟು ಒಂದು ಬಾಕ್ಸ್ ರೀತಿಯಲ್ಲಿ ನಾವು ಇದನ್ನು ಜನರಿಗೆ ತಲುಪಿಸ್ತಾ ಇದ್ದೇವೆ. ಇದು ಹೇಗಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಕಲರ್ ಇಲ್ಲ, ಅಡಿಟಿವ್ಸ್ ಇಲ್ಲ, ಸಕ್ಕರೆ ಇಲ್ಲ, ಮಿಲ್ಕ್ ಸಾಲಿಡ್ಸ್ ಆಗಲಿ ಆ ಥರದ್ದು ಏನೂ ಇಲ್ಲ. ನ್ಯಾಚುರಲ್ ಆಗಿ ರೆಡ್ ರೈಸು, ಮೊಳಕೆ ಕಟ್ಟಿದ ಹೆಸರು ಕಾಳು, ಮೊಳಕೆ ಕಟ್ಟಿದ ರಾಗಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ ಈ ಥರದ್ದು, ಮತ್ತು ತೊಗರಿಬೇಳೆ, ಈ ಏಕದಳ ಧಾನ್ಯದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ರಕ್ತಶಾಲಿ ಅಂತೇಳಿ ಕೆಂಪು ಅಕ್ಕಿ ಅದನ್ನು ಹಾಕಿದ್ದೇವೆ, ಮತ್ತು ಮುದ್ಗ ಅಂಥೇಳಿ ಹೆಸರು ಕಾಳು, ಮೊಳಕೆ ಕಟ್ಟಿದ ಹೆಸರು ಕಾಳು ಇವನ್ನ ಹಾಕಿದ್ದೀವಿ. ಇವೆಲ್ಲ ಹೇಗಂತ ಹೇಳಿದ್ರೆ ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ ಚಿಕನ್ನಲ್ಲಿ ಯಾಕೆ ಅಳ್ತವೆ ಅಂತಲೇ ಗೊತ್ತಾಗಲ್ಲ, ಅವರಿಗೆ ಆ್ಯಕ್ಟಿವ್ ಆಗಿರಲ್ಲ, ಒಳ್ಳೆ ನಿದ್ದೆ ಬರಲ್ಲ. ಸೊ ಏನಕ್ಕೆ ಅಂತ ಮಕ್ಕಳಿಗೆ ಹೇಳಲಿಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಮೇಜರಾಗಿ ಪ್ರಾಬ್ಲಮ್ ಆಗೋದು ತಿನ್ನುವ ಆಹಾರದಿಂದನೇ. ಸೊ ಹಾಗಾಗಿ ಉತ್ತಮವಾದ ಆಹಾರವನ್ನು ಕೊಟ್ಟರೆ ಥ್ರೂಔಟ್ ದ ಡೇ ಮಕ್ಕಳು ಆ್ಯಕ್ಟಿವ್ ಆಗಿರ್ತವೆ, ಥ್ರೂಔಟ್ ದ ಡೇ ಮಕ್ಕಳು ನಗ್ನಗ್ತಾ ಒಳ್ಳೆ ನಿದ್ದೆ ಮಾಡ್ತವೆ, ಮತ್ತು ಸಣ್ಣಂದಲೇ ಒಳ್ಳೆ ಬೋನ್ ಬಿಲ್ಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಳ್ಳೆ ರೀತಿಯ ಕ್ಯಾಲ್ಸಿಯಂ ಆಗಲಿ, ಒಳ್ಳೊಳ್ಳೆ ವಿಟಮಿನ್ ಮಿನರಲ್ಸ್ಗಳು ದೇಹಕ್ಕೆ ಹೋಗೋಕ್ಕೆ ಶುರು ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಟಿನ್ ಫುಡ್ ಹಾಕೋದ್ರಿಂದ ಅದೆಲ್ಲದೂ ಕೂಡ ಮಕ್ಕಳ ದೇಹಕ್ಕೆ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಮಾಡಿರೋ ಪ್ರಾಡಕ್ಟೇ ಈ ಮದರ್ ರೂಟ್ ಅಂತಕ್ಕಂಥದ್ದು. ಎಲ್ಲ ತಾಯಂದರು ಏನು ಆಶಿಸ್ತಾರೆ ಅಂತಂದರೆ ಅವ್ರ ಮಕ್ಕಳು ಯಾವಾಗಲೂ ಆರೋಗ್ಯವಂತರಾಗಿರಬೇಕು, ಫ್ಯೂಚರಲ್ಲೂ ಅವ್ರಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ. ಬಟ್ ಈಗೇನಾಗಿದೆ ಅಂತಂದರೆ ಪೇರೆಂಟ್ಸ್ ಇಬ್ಬರಿಗೂ ಅಷ್ಟೊಂದು ಟೈಮ್ ಇರಲ್ಲ. ಮನೆಯಲ್ಲಿ ಎಲ್ಲ ಕಾಳುಗಳನ್ನು ತಂದು ಮೊಳಕೆ ಬರೆಸಿ ಅದನ್ನು ಹುರಿದು ಪೌಡರ್ ಮಾಡಿ ಅದನ್ನೆಲ್ಲ ಮಾಡೋ ಅಷ್ಟು ಟೈಮ್ ಇರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಆಬ್ವಿಯಸ್ಲಿ ಅವರೊಂದು ಮಾರ್ಕೆಟಿಗೆ ಶಾಪಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವುದೋ ಒಂದು ಕಲರ್ಫುಲ್ಲಾಗಿ ಕಂಡಿರೋ ಒಂದು ಬಾಕ್ಸನ್ನ ತೊಗೊಂಬರ್ತಾರೆ. ಹಿಂದ್ಗಡೆ ನೋಡಿದ್ರೆ ಅವ್ರಿಗೆ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ, ಬಟ್ ಬೇರೆ ಚಾಯ್ಸ್ ಇಲ್ಲ ಅಂಥೇಳಿ ಅದನ್ನೇ ಮಕ್ಕಳಿಗೆ ಹಾಕೋಕ್ಕೆ ಶುರು ಮಾಡ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಏನಾಗುತ್ತೆ ಅಂತಂದರೆ ಸಣ್ಣದ್ರಿಂದನೇ ಅವರಿಗೆ ಪ್ರಿಸರ್ವೇಟಿವ್ ಹಾಕ್ತಾ ಏನಾಗುತ್ತೆ, ಅವರಿಗೆ 30-35 ವರ್ಷಕ್ಕೆ ಬಿ ಪಿ ಬರೋದು, ಶುಗರ್ ಬರೋದು, ಅಥವಾ ಅವರಿಗೆ ಇಮ್ಯುನಿಟಿನೇ ಇಲ್ಲದೆ ಇರೋಂಗೆ ಆಗೋದು. ಸ್ವಲ್ಪ ವೆದರಲ್ಲಿ ವ್ಯತ್ಯಾಸ ಆದ ತಕ್ಷಣ ಅವರಿಗೆ ಕಫ ಶುರು ಆಗೋದು ಅಥವಾ ಶೀತ ಶುರು ಆಗೋದು ಆ ಥರ ಎಲ್ಲ ಆಗುತ್ತೆ. ಅದು ಒಂದು ತುಂಬ ನಮಗೆ ತಲೆಯಲ್ಲಿತ್ತು. ಮಕ್ಕಳಿಗೆ ಯಾವಾಗಲೂ ಪ್ರಿಸರ್ವೇಟಿವ್ಸನ್ನು ಹಾಕಲೇಬಾರ್ದು ಅಂತ ಹೇಳಿ ಅವರು ಆರೋಗ್ಯವಾಗಿರಬೇಕು. ಹಾಗಾಗಿ ನಾನು ಒಂದು ತಾಯಿಯಾಗಿ ಶುರು ಮಾಡಿದ್ದು ಈ ಮದರ್ ರೂಟ್ ಅನ್ನೋ ಒಂದು ಪ್ರಾಡಕ್ಟ್. ನಾನು ನನ್ನ ಮಗಂಗೆ ಏನು ಹಾಕಬೇಕು ಅಂತ ನಾನು ಮಾರ್ಕೆಟಿಗೆ ಹೋಗಿ ನೋಡಿದಾಗ ನನಗೆ ಸಿಕ್ಕಿದ್ದು ಕಂಪ್ಲೀಟು ಎಲ್ಲ ಪ್ರಿಸರ್ವೇಟಿವ್ಸ್ ಇರೋವಂಥದ್ದು, ಕಲರ್ ಆ್ಯಡೆಡ್ ಶುಗರ್ ಇರೋವಂಥದ್ದು ಆ ಥರದ ಪ್ರಾಡಕ್ಟೇ. ನ್ಯಾಚುರಲ್ ಪ್ರಾಡಕ್ಟು ಇತ್ತೇನೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಗಲಿಲ್ಲ. ಹಾಗಾಗಿ ಮನೇಲಿ ಮಾಡಲಿಕ್ಕೆ ಏನಾಗುತ್ತೆ ಅಂತಂದರೆ ಈಗ ನಮ್ಮ ಅತ್ತೆ ಮಾವ ಇದ್ದರೆ ಅಥವಾ ನನ್ನ ಅಪ್ಪ ಅಮ್ಮ ಇದ್ದರೆ ಅವ್ರು ಮಾಡಿಕೊಡ್ತಾರೆ. ಅದು ಈಗ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗೋರಾದರೆ ಅವ್ರಿಗೆ ಮಾಡ್ಕೊಡೋಕ್ಕಾಗಲ್ಲ. ಅಂಥವ್ರಿಗೆ ಇದು ಅವೈಲೇಬಲ್ ಆಗಬೇಕು ಅಂತ ಹೇಳಿ ನಾವು ಈ ಪ್ರಾಡಕ್ಟನ್ನು ಶುರು ಮಾಡಿದ್ವಿ. 6 ತಿಂಗಳ ತನಕ ಅವರಿಗೆ ಮಕ್ಕಳಿಗೆ ಎದೆ ಹಾಲೇ ಕುಡಿಸ್ಬೇಕು. 6 ತಿಂಗಳ ಮೇಲೆ ಅವರಿಗೆ ಫಸ್ಟ್ ಫುಡ್ ಅಂತಂದರೆ ಅವರು ಈಗ ನಾವು ತಿನ್ನೋವಂಥ ಅನ್ನ ಆ ಥರದನ್ನೆಲ್ಲ ತಿನ್ನಿಸ್ಬೋದು. ಬಟ್ ಅವರಿಗೆ ಅನ್ನ ತಿಂದು ಜೀರ್ಣ ಮಾಡ್ಕೊಳ್ಳೋ ಅಷ್ಟು ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗಿರಲ್ಲ. ಅಂದರೆ ಅದನ್ನು ಪೇಸ್ಟ್ ರೂಪದಲ್ಲಿ, ಯಾಕಂದರೆ ಅಗಿಲಿಕ್ಕೆ ಆಗೋದಿಲ್ಲ, ಹಲ್ಲಿರೋದಿಲ್ಲ, ಪೇಸ್ಟ್ ರೂಪದಲ್ಲಿ ತಿನ್ನಿಸ್ಬೇಕು ಮಕ್ಕಳಿಗೆ. ಹಾಗಾಗಿನೇ ಈ ಮಣ್ಣಿ ಪುಡಿ ಸರಿ ಹಿಟ್ಟು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು. ಈ ಅನ್ನವನ್ನು ಇರ್ಬೋದು, ನೀವು ಯಾವುದೇ ಹಾಗೆ ಕೊಟ್ಟರು ನುರಿದು ಕೊಟ್ಟರು ಕೂಡ ಅದು ಜೀರ್ಣಕ್ಕೆ ಬರೋದಿಲ್ಲ, ಜೀರ್ಣಶಕ್ತಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಈಗ ಅನ್ನ ಕೊಟ್ಟರೆ ಬರೀ ಅಕ್ಕಿಲಿರೋ ಅಂಶ ಅಷ್ಟೇ ಹೋಗುತ್ತೆ. ಆದರೆ ಇದರಲ್ಲಿ ಹಾಗಲ್ಲ. ರಾಗಿ ಇದೆ, ಬಾರ್ಲಿ ಇದೆ, ಡ್ರೈ ಫ್ರೂಟ್ಸ್ ಇದೆ, ಹೆಸರು ಕಾಳಿದೆ, ಅದೆಲ್ಲೂ ಎಲ್ಲ ಮೊಳಕೆ ಬರ್ಸಿರೋ ಅಂಥದ್ದು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಂದೊಂದು ಪ್ರಾಂತ್ಯದಲ್ಲಿ ಆಯಾ ಪ್ರಾಂತ್ಯದಲ್ಲಿ ಏನೇನು ಧಾನ್ಯಗಳನ್ನು ಬೆಳೀತಾರಲ್ಲ, ನಾವು ಅವಾಗಲೇ ಹೇಳ್ದಂಗೆ ನಮ್ಮ ಪ್ರಾಂತ್ಯದಲ್ಲಿ ಬರೀ ಅಕ್ಕಿ, ಬೆಳಗಿನ ದೋಸೆ, ಮಧ್ಯಾಹ್ನನೂ ಅನ್ನ ಸಾಂಬಾರು, ರಾತ್ರಿನೂ ಅನ್ನ ಸಾಂಬಾರು. ರಾಗಿ, ಸಜ್ಜೆ, ಗೋಧಿ, ಬೇರೆ ಯಾವ ಒಂದು ಧಾನ್ಯಗಳ ಪರಿಚಯವೇ ನಮ್ಮ ದೇಹಕ್ಕಿರಲ್ಲ. ನೀವು ಹಾಸನ, ಮಂಡ್ಯ ಈ ಸೈಡೆಲ್ಲ ಹೋದರೆ ಬರೀ ರಾಗಿ ಮುದ್ದೆ, ಅಲ್ಲಿ ಅನ್ನವನ್ನು ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತಾರೆ. ನೀವು ಉತ್ತರ ಕರ್ನಾಟಕ ಹೋದರೆ ಬರೀ ಜೋಳ. ಎಲ್ಲವನ್ನೂ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂದಂಗೆ ಎಲ್ಲ ವಿವಿಧವಾದ ಧಾನ್ಯಗಳನ್ನು ಸೇರಿಸಿ ಒಂದು ಸಮ ಪ್ರಮಾಣದಲ್ಲಿ ಮೌಲ್ಯವರ್ಧನೆ ಮಾಡಿರುವಂಥ ಪ್ರಾಡಕ್ಟ್ಗಳಂತ ಹೇಳಿದರೆ ಅವು ತುಂಬ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಮನುಷ್ಯನ ದೇಹಕ್ಕೆ. ಈ ಅರ್ಲಿ ಏಜಲ್ಲಿ ಬೋನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ.
ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಇಮ್ಯುನಿಟಿ ಪವರ್ ಚೆನ್ನಾಗಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಏನೇ ಬಂದರೂ ಕೂಡ ಇಮ್ಮಿಡಿಯೇಟಾಗಿ ನಮಗೆ ಅಟ್ಯಾಕ್ ಆಗಲ್ಲ. ಮೇಯ್ನ್ ಬೇಕಾಗಿರೋಂಥದ್ದು, ಯಾಕಂದರೆ ನೋಡಿ ಇದರಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ಸು ಮಿನರಲ್ಸ್ ಎಲ್ಲ ಮನುಷ್ಯನ ದೇಹಕ್ಕೂ ಅಂದರೆ ಮಗುವಿನ ದೇಹಕ್ಕೆ ಹೋಗುತ್ತೆ. ವಿಟಮಿನ್ ಸಿ, ವಿಟಮಿನ್ ಬಿ, ಮತ್ತು ಜಿಂಕು, ಮೆಗ್ನೀಷಿಯಮು, ಕ್ಯಾಲ್ಶಿಯಮು, ಐರನ್ನು ಎಲ್ಲರೂ ಕೂಡ. ಐರನ್ ಸಪ್ಲಿಮೆಂಟ್ ಅಂತ ಹೇಳಿ ಈಗ ಸ್ಕೂಲ್ಗಳಲ್ಲೆಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ, ಐರನ್ ಸಪ್ಲಿಮೆಂಟ್ ಟ್ಯಾಬ್ಲೆಟ್ಗಳು. ಯಾಕಂದರೆ ಐರನ್ ಡಿಫಿಷಿಯನ್ಸಿ ಆಗುತ್ತೆ ಮಕ್ಕಳ ಸಣ್ಣ ಏಜಲ್ಲಿ ಅಂತ ಹೇಳ್ಬಿಟ್ಟು. ಐರನ್ ನ್ಯಾಚುರಲಾಗಿ ನಾವು ತಿನ್ನೋ ಆಹಾರದಿಂದನೇ ಹೋದರೆ, ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಿದಂಥ ಪ್ರಾಡಕ್ಟೇ ಈ ಮದರ್ ರೂಟ್ ಅಂತಕ್ಕಂಥದ್ದು. ಈ 6 ತಿಂಗಳಿಂದ ನಾವು ಮಾಡಿದ್ದು 6 ತಿಂಗಳಿಂದ 3 ವರ್ಷದ ತನಕ ಅಂಥೇಳಿ ನಾವು ಕೇಳಿರೋ ಪ್ರಕಾರ 5-6ನೇ ವರ್ಷದಲ್ಲಿ ಕೂಡ ಮಕ್ಕಳಿಗೆ ಇದನ್ನು ತಿನ್ನಿಸ್ತಾ ಇದ್ದಾರೆ. ಬೆಲ್ಲ ಹಾಕಿ, ಹಾಲು ಹಾಕಿ, ಪೇಸ್ಟ್ ರೂಪದಲ್ಲಿ ಅದನ್ನು ಕಾಯಿಸ್ಕೊಟ್ಟಾಗೆ ಒಳ್ಳೆ ಪಾಯಸ ಇದ್ದಂಗೆ ಇರುತ್ತೆ, ಸ್ವಲ್ಪ ತುಪ್ಪನೂ ಹಾಕ್ತಾರಂತೆ. 5-6ನೇ ವಯಸ್ಸು, 7-8ನೇ ವಯಸ್ಸಿನಲ್ಲೂ ಕೂಡ ಮಕ್ಕಳು ಇದನ್ನು ತಿಂತಾ ಇದ್ದಾರೆ. ಒಳ್ಳೆಯದು, ಏನು ಸಮಸ್ಯೆ ಇಲ್ಲ. ಈವನ್ ಓಲ್ಡ್ ಏಜ್ ಪೀಪಲ್ ಕೂಡ ಇದನ್ನು ರುಚಿಯಾಗಿರುತ್ತೆ ಮತ್ತು ಅವರಿಗೆ ಬೇಕಾದಂಥ ಪ್ರೋಟೀನ್ ಎಲ್ಲದೂ ಸಿಗುತ್ತೆ ಅಂತ ಹೇಳಿ ಯೂಸ್ ಮಾಡೋದು ಕೂಡ ನಾವು ಕೇಳಿದ್ದೀವಿ. ಇದು ನನ್ನ ಮೇನ್ ಟಾರ್ಗೆಟ್ ಇರುವಂಥದ್ದು ಇನ್ಫ್ಯಾಂಟ್ ಫುಡ್, ಅರ್ಲಿ ಫುಡ್ಸ್ ಅಂತ ಹೇಳ್ತಾರೆ, ಮೊದಲನೇ ಆಹಾರವಾಗಿ ಸಾಲಿಡ್ ಫುಡ್ ಅಂತ ಹೇಳಿ ನಾವು ಇದನ್ನು ಮಕ್ಕಳಿಗಾಗಿ ಇಂಟ್ರೊಡ್ಯೂಸ್ ಮಾಡೋಣ. ಇದರೊಳಗೆ ಇರ್ತಕ್ಕಂಥದ್ದು ಕೇವಲ 9ರಿಂದ 10 ಇಂಗ್ರೀಡಿಯೆಂಟು. ಇದಕ್ಕೆ 30-40 ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಅದನ್ನು 30 ಹಾಕಿದ್ದೀವಿ 50 ಹಾಕಿದ್ದೀವಿ ಅಂತ ಮಾಡಲಿಲ್ಲ. ಮಾಡೋದ್ರಿಂದ ಯಾವ ಅರ್ಥವೂ ಇಲ್ಲ, ಯಾವ ಉದ್ದೇಶವೂ ಇಲ್ಲ ಅದರ ಹಿಂದೆ. ಮಕ್ಕಳಿಗೆ ಏನು ಬೇಕೋ ಅದಷ್ಟೇ. ಇದರೊಳಗೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ಮಿಲ್ಲೆಟ್ಸ್ ಹಾಕಿಲ್ಲ. ಮಿಲ್ಲೆಟ್ಸ್ ಅಂತಕ್ಕಂಥದ್ದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು BP ಶುಗರ್ ಇರೋವಂಥವ್ರು ತಿನ್ನಬೇಕು. ನಿಮಗೆ ನೋಡಿ ಮಿಲ್ಲೆಕ್ಸ್ ಚೂರ್ಣಮ್ ಬಾಕ್ಸ್ ಕೊಡಿ. ಇದು ನಮ್ಮ ಮಿಲ್ಲೆಕ್ಸ್ ಚೂರ್ಣಮ್ ಅಂತಕ್ಕಂಥ ಪ್ರಾಡಕ್ಟ್ ಆಯಿತಾ. ಇದರಲ್ಲಿ 30 ಧಾನ್ಯಗಳು, 9 ಸಿರಿಧಾನ್ಯಗಳು, ಅದರೊಳಗೆ 5 ಪಾಸಿಟಿವ್ ಮಿಲ್ಲೆಟ್ಸು, ಕೊಳ್ಳೆ, ನವಣೆ, ಅರಕ, ಸಾಮೆ, ಉದಲು. ಅದು ಬಿಟ್ಟು 4 ತಟಸ್ಥ ಸಿರಿಧಾನ್ಯಗಳು, ರಾಗಿ, ಸಜ್ಜೆ, ಬಿಳಿಜೋಳ ಮತ್ತು ಬರಗು. ಅದರ ಜೊತೆಗೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಮೊಳಕೆ ಕಟ್ಟಿದ ಹುರುಳಿ, ಈ ರಾಗಿಯನ್ನು ಕೂಡ ಮೊಳಕೆ ಕಟ್ತೀವಿ, ಸಜ್ಜೆಯನ್ನು ಕೂಡ ಮೊಳಕೆ ಕಟ್ತೀವಿ ಆಯಿತಾ. ಈ ರೀತಿಯಾಗಿ ಇನ್ನಷ್ಟು ತೊಗರಿಬೇಳೆ, ಮಸೂರ್ ದಾಲು, ಮಸೂರ್ ಅವರೆ ಅಂತ ಹೇಳ್ತಾರೆ, ಕಿಡ್ನಿ ಬೀನ್ಸ್ ಅಂತ, ಅವನ್ನೆಲ್ಲ ಹಾಕಿ ಒಟ್ಟು 22 ರೀತಿಯ ಧಾನ್ಯಗಳು ಮತ್ತು 8 ರೀತಿಯ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್. ತಾವರೆ ಬೀಜ, ಲೋಟಸ್ ಸೀಡ್ಸ್, ಮಖಾನ ಅಂತ ಕರೀತಾರೆ ಅದು, ಮತ್ತು ಫ್ಲ್ಯಾಕ್ ಸೀಡ್ಸ್, ಅಗಸೆ ಬೀಜ, ಚಿಯಾ ಸೀಡ್ಸು, ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸು, ಮತ್ತು ಕಲ್ಲಂಗಡಿ ಬೀಜ, ವಾಟರ್ಮೆಲನ್ ಸೀಡ್ಸು. ಇದ್ರ ಜೊತೆಗೆ ಬಾದಾಮಿ, ಗೋಡಂಬಿ, ಪಿಸ್ತಾ ಈ ರೀತಿಯದನ್ನ ಹಾಕಿ ಮಾಡಿದ್ದೀವಿ. ಇದಕ್ಕೆ ನಾವು ಆ ಥರ ಸೀಡ್ಸ್ಗಳನ್ನು ಅದನ್ನ ಯಾವುದನ್ನು ಇಂಟ್ರೊಡ್ಯೂಸ್ ಮಾಡಿ, ಯಾಕಂದರೆ ಮಗುವಿಗೆ ಅದು ಯಾವುದೋ ಆ ಏಜ್ನಲ್ಲಿ ಅದು ಯಾವುದರ ಅವಶ್ಯಕತೆ ಇರೋದಿಲ್ಲ. ಬೇಸಿಕ್ಕಾಗಿ ಬೇಕಿರೋವಂಥದ್ದು ಇದೇ ಹೇಳಿದ್ನಲ್ಲ, ಐರನ್ನು, ಕ್ಯಾಲ್ಶಿಯಮ್ಮು ಇದಿಷ್ಟು, ಮತ್ತು ಫೈಬರ್ ಕಂಟೆಂಟ್ ಮಾಡ್ರೇಟ್ ಆಗಿರಬೇಕು. ಸಿರಿಧಾನ್ಯದಲ್ಲಿ ಜಾಸ್ತಿ ಇದೆ, ಹಾಗಾಗಿ ಇದರೊಳಗೆ ಅಷ್ಟು ಇರೋ ಅವಶ್ಯಕತೆ ಇಲ್ಲ. ಪ್ಯೂರ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ನ್ಯಾಚುರಲ್ ಗ್ರೈನ್ಸಿಂದ ಮಾಡಿರುವಂಥದ್ದು. ಇದು ನೋಡಿ, ಇದು ಸಾಂಪ್ರದಾಯಿಕವಾದಂಥ ಫುಡ್. ಇದು ಕೆಮಿಕಲ್ಸ್, ಆವಾಗಲೇ ಹೇಳ್ದಂಗೆ ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ. ಇದನ್ನು ಜಸ್ಟ್ ಹಾಲು ಅಥವಾ ನೀರಿನಲ್ಲಿ ಹಾಕಿ ಪೇಸ್ಟ್ ರೀತಿಯಲ್ಲಿ ಮಾಡಿ ಕುದಿಸಿ ಒಂದು ಗಂಜಿ ರೂಪದಲ್ಲಿ ಆಗುತ್ತೆ. ಇದು ಅದನ್ನು ಸ್ವಲ್ಪ ತಿಕ್ಕಾಗಿರುತ್ತೆ, ಅದನ್ನು ಮಕ್ಕಳಿಗೆ ತಿನ್ನಿಸುವಂಥದ್ದು ಅಷ್ಟೇ.